ನಾನು ಹೊರಡ ಮೇಸ್ತೆ. ಬಂದೆ ಬಂದೆ. ಏನಾಯ್ತಲ್ಲಿ? ರಾಮಾಚಾರಿ ರಾಮಾಚಾರಿ ನಿಮ್ ರಾಮಾಚಾರಿ ಏನಾಯ್ತ? ಅಲ್ಪ ನಿಮ್ ರಾಮಾಚಾರಿಗೇನು ಆಗಿಲ್ಲ ಮೇಸ್ಟ್ರೆ. ಆಗಿರೋದಿಲ್ಲ ನಮಗೆ. ನಮ್ಮ ಮನೆ ಹಾಳು ಮಾಡ್ಬಿಟ್ಟ, ನಮ್ಮ ವಂಶಕ್ಕೆ ಮಧ್ಯೆ ಬಳ್ಬಿಟ್ಟ ಮೇಸ್ಟ್ರೆ. ಅದೇನು ಅರ್ಥವಾಗೋಗಿ ಹೇಳಯ್ಯ. ರಾಮಾಚಾರಿ ನನ್ನ ತಂಗಿನ ಕರ್ಕೊಂಡು ಹೋಗಿ ಕೆಡಿಸ್ಬಿಟ್ಟ ಮೇಸ್ಟ್ರೆ. ದೇವ್ರೇ ದೇವ್ರೇ, ನಿಜವೇನು? ನೀನ್ ಹೇಳ್ತಿರೋದು ನಿಜವೇನು? ನಿಮ್ಮ ಆಣೆಗೂ ನಿಜ ಮೇಸ್ಟ್ರೆ. ನೀವು ಬಂದು ನನ್ನ ತಂದೆಗೆ ಸಮಾಧಾನ ಹೇಳಿಲ್ಲ ಅಂದ್ರೆ ಅನ್ಮೇಲೆ ನನ್ ಕೊಂದು ಬಿಡ್ತಾರೆ ಮೇಸ್ಟ್ರೆ, ಕೊಂದು ಬಿಡ್ತಾರೆ. ನೋಡು, ನೀ ತಿಳ್ಕೊಂಡವ್ರ ಹಾಗೆ ನಿಮ್ಮಪ್ಪ ಅವೇಕಿ ಅಲ್ಲಪ್ಪ. ಅವ್ರಿಗೂ ಮಕ್ಕಳು ಮರಿ ಇನ್ನೊಬ್ರಿಗೆ ಇದೆ. ನಾ ಬೆಳಗ್ಗೆ ಬಂದು ಮಾತಾಡ್ತೇನೆ, ನೀನ್ ಹೋಗು. ಧೈರ್ಯ ಹೋಗಪ್ಪ. ಏನಂದ್ರೆ ನಾವಿಷ್ಟು ದಿನ ಇಂಥ ಹಾವ್ಗ ಹಾಲಿರಿದು. ರಾಮಾಚಾರಿ ನನ್ ಸಾಕು ಮಗ ಅಂತ ಊರಿಗೆಲ್ಲ ಹೇಳ್ಕೊಂಡು ಸುತ್ತಿದ್ನಲ್ಲ. ಈಗ ಅವ್ರು ನೋಡಿದ್ರ ನಿಮ್ ರಾಮಾಚಾರಿ ಎಂತ ಕೆಲಸ ಮಾಡ್ದ ಅಂತ ಕೇಳಿದೆ. ನಾನವ್ರಿಗೆ ಏನ್ ಉತ್ತರ ಹೇಳಿ ಹಾಗ ಮುಖ ತೋರಿಸ್ಲಿ? ದೇವ್ರೇ ದೇವ್ರ. ತುಂಗ, ಅವನು ಹೀಗೆ ನಡ್ಕೊಂಡಿರೋದೇ ನಿಜವಾದರೆ ನಾವೊಂದು ಕೆಲಸ ಮಾಡೋಣ. ನಾವ್ ಈ ಊರಿನಲ್ಲಿರೋದೇ ಬೇಡ. ಇದ್ದು ಬದ್ದಿದ್ದನ್ನೆಲ್ಲ ಯಾರಿಗಾರು ಸೀತು ಬಿಟ್ಟು ಅವನ ಆಸೆ ಬಿಟ್ಟು ಯಾರಿಗೂ ಮುಖ ತೋರಿಸ್ದೆ ದೂರ ಹೊರಟೋಗೋಣ. ರಾಮಾಚಾರಿ ಮೇಸ್ಟ್ರೆ, ಇವತ್ತ್ಯಾಕೆ ನಿನ್ನ ಹುಡುಕೊಂಡು ಬಂದೆ ಗೊತ್ತೇ? ಊರ್ನವರೆಲ್ಲ ನಿನ್ನ ವಿಷ ಸರ್ಪ ಅಂತಂದಾಗ ಅಲ್ಲ ಅರಗಿಣಿ ತಂದೆ ನೋಡು. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಬಂದಿದ್ದೀನಿ. ಇವತ್ತೇನಾದರೂ ನೀನು ಸುಳ್ಳು ಬೊಗಳಿದ್ರೆ ಈ ಏಕನಾಥೇಶ್ವರಿ ಎದುರಿಗೆ ನಿನ್ನ ಹೆಣ ಉರುಳುತ್ತೆ, ಇಲ್ಲ ನನ್ನ ಹೆಣ ಉರುಳುತ್ತೆ. ಈ ರಾಮಾಚಾರಿ ಚಾಮಯ್ಯ ಮೇಷ್ಟ್ರು ಶಿಷ್ಯ ಮೇಷ್ಟ್ರೆ ಸತ್ರು ಸುಳ್ಳು ಹೇಳೋದಿಲ್ಲ. ಅದೇನ್ ಹೇಳಿ? ನಿನ್ನೆ ರಾತ್ರಿ ಅಲಮೇಲೋನ್ ಕರ್ಕೊಂಡು ಹೋಗಿ ಕೆಡಿಸ್ತೀಯಂತೆ. ಮಗಳ ಸತ್ಯನ್ ಕೇಳಿ ನಾಲ್ಗೆ ಸೇರ್ಬೇಕೇನೋ? ಕೈಯಲ್ಲೇ ನಿಂತು ಹೋಯ್ತು. ಉರುಳಿಸ್ಬಿಡು ನನ್ನ ಹೆಣನ. ನಡೀಲಿ. ಚಚ್ಬಿಡೋ ನನ್ನ ತಲೆನಾ. ನಿಮ್ಗೆ ನಾಚಿಕೆ ಆಗಲ್ವೇ ಮೇಸ್ಟ್ರೆ? ನಾಚಿಕೆ ಆಗಲ್ಲ? ನಿಮ್ ಶಿಷ್ಯ ಅಂತ ನೀಚ್ ಕೆಲಸ ಮಾಡ್ತಾನ ಮೇಸ್ಟ್ರೆ? ನೀವು ನಿಮ್ ಜೀವನದಲ್ಲಂತ ಪಾಪ ಕೆಲಸ ಮಾಡಿದ್ರೆ ನಿಮ್ ಶಿಷ್ಯನು ಮಾಡಿದಾನೆ ಅಂತ ಅನ್ಕೊಳ್ಳಿ. ಈ ಇಡೀ ದುರ್ಗದಲ್ಲಿ ಚಾಮಯ್ಯ ಮೇಷ್ಟ್ರು ಒಬ್ರು ಗೊತ್ತು, ಈ ದುರ್ಗದ ಕಲ್ಲುಗಳು ಗೊತ್ತು. ಈ ರಾಮಾಚಾರಿ ಮನಸ್ಸು ಏನು ಅಂತ ಅನ್ಕೊಂಡು, ಆದ್ರೆ ಈಗ ಅರ್ಥವಾಯ್ತು. ಚಾಮಯ್ಯ ಮೇಷ್ಟ್ರಿಗಿಂತ ಈ ದುರ್ಗದ ಕಲ್ಗಳೇ ಎಷ್ಟು ವಾಸಿ ಅಂತ. ಮೇಷ್ಟ್ರೆ, ಇವತ್ತು ನಾನು ನಿಮ್ಮ ಮೇಲೆ ಕೈ ಮಾಡಿದ್ದೆ ಕ್ಷಮಿಸ್ಬಿಡಿ.
ನನ್ನ ಜೀವನದಲ್ಲಿ ನೆಂದು ನಾನು ನಿಮ್ಮ ಮೇಲೆ ಕೈ ಮಾಡಲ್ಲ. ಬೆತ್ತ ಮುರಿದೋಗಿದೆ, ರಿಪೇರಿ ಮಾಡಿ ನಾಳೆ ಮನೆಗೆ ತಂದು ಕೊಡ್ತೀನಿ. ಬನ್ನಿ ಮೇಷ್ಟ್ರೆ, ಬನ್ನಿ. ಬಾರು ವರದ ಬಾ. ಯಾಕೆ ಬಂದ್ಯೋ ಪುನಃ ನನ್ನ ಮನೆ ಬಾಗಿಲಿಗೆ? ನಿನ್ ಮುಖ ತೋರಿಸ್ಬೇಡ, ಹೋಗು. ಹಂಗಾರೆ ನೀವು ದೊಡ್ಡವರು, ಎಲ್ಲ ತಿಳಿದವರು. ಬನ್ನಿ ಬನ್ನಿ. ರಾತ್ರಿಲಿ ಎಲ್ಲಿ ಹಾಳಾಗಿ ಹೋಗಿದ್ಯೋ? ಮಾಡ್ಬಾರ್ದೆಲ್ಲ ಮಾಡೋದು ನಮ್ ಹೊಟ್ಟೆ ಹುರ್ಸೋದು. ಬಾ ಒಳಗ್ ಬಾ. ಹೆಣ್ಮಕ್ಳ ಜೊತೆ ಹುಟ್ಟಬಾರ್ದಮ್ಮ, ಹೆಣ್ಮಕ್ಳ ಜೊತೆ ಹುಟ್ಟಬಾರ್ದು. ಶಾಮಯ್ಯಂಗಾರೆ, ನಾನು ಹೀಗೆ ಹೇಳ್ತೀನಿ ಅಂತ ನೀವು ಅನ್ಯಥಾ ಭಾವಿಸಬಾರ್ದು. ಇನ್ನು ಹೇಳೋದು ಕೇಳೋದು ಏನಿದೆ ಮೇಷ್ಟ್ರೆ, ಎಲ್ಲ ಆಯ್ತಲ್ಲ. ಸ್ವಾಮಿ, ನೀವು ತಿಳಿದಿರೋ ಹಾಗೆ ರಾಮಾಚಾರ್ಯ ಅಲೆಮೇಲು ಮಧ್ಯೆ ಯಾವ ಅಪಚಾರವೂ ನಡೆದಿಲ್ಲ. ಇದಕ್ಕೆ ದೇವರೇ ಸಾಕ್ಷಿ. ನಿಮ್ಮ ದೃಷ್ಟಿಯಲ್ಲಿ ನನ್ನ ಶಿಷ್ಯ ಕೆಟ್ಟೋನೇ ಇರಬಹುದು, ಆದರೆ ಒಂದು ಹೆಣ್ಣಿನ ಮಾಡುವಷ್ಟು ಕೆಳಮಟ್ಟಕ್ಕೆ ಇಳಿಯೋನಲ್ಲ ಸ್ವಾಮಿ ನನ್ನ ಶಿಷ್ಯ. ನನ್ನ ಮಾತು ನಂಬಿ. ಶಾಮಯ್ಯಂಗಾರೆ, ಅಲೆಮೇಲುಗೆ ರಾಮಾಚಾರಿ ಅಂತಂದ್ರೆ ಪ್ರಾಣ. ನಮ್ಮ ರಾಮಾಚಾರಿಗೂ ಹಾಗೆ. ಇದು ದೇವರೇ ಗಂಟು ಹಾಕಿರೋ ಜೋಡಿ ಇರಬೇಕು. ಭಗವಂತನ ಸಂಕಲ್ಪವೇ ಹಾಗಿರ್ಬೇಕಾದ್ರೆ ನಾವ್ಯಾಕೆ ಅಡ್ಡ ಬರ್ಬೇಕು? ಈ ಮಾತು ಹೇಳೋದಕ್ಕೆ ಇಷ್ಟು ದೂರ ಬಂದ್ರ ಚಾಮೆ ಮೇಷ್ಟ್ರೆ? ಅಲ್ಲ, ಹೋಗಿ ಹೋಗಿ ಆ ಪೋಖ್ರಿಗೆ ಮಗಳನ್ನ ಕೊಡು ಅಂತ ಹೇಳ್ತಿರಲ್ಲ, ಅದಕ್ಕಿಂತಲೂ ಕೈಯಾರ ಅವಳನ್ನು ಕೊಂದಾಕ್ಬಿಡು ಅಂತ ಹೇಳಿ. ಹೋಗಿ ಹೋಗಿ ಮಕ್ಳೆತ್ತವ್ರ ಹೊಟ್ಟೆ ಸಂಕಟ ನಿಮ್ಗೆ ಯಾಕೆ ಗೊತ್ತಾಗ್ಬೇಕು? ನನಗ್ ಮಕ್ಕಳಿಲ್ಲ ನಿಜ, ಆದ್ರೆ ಮಕ್ಕಳ ಎತ್ತೋರ ಹೃದಯನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ. ನೋಡಿ ಶಾಮಯ್ಯಂಗಾರೆ, ನಮ್ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ನೀನ್ ಹೇಳ್ತಿ ಬದ್ದಮ್ಮ? ಅವಳೇನ್ ಹೇಳ್ತಾಳೆ? ಮನೇಲಿ ಬಿದ್ದಿರೋಳು ಬೀಜಲ್ ಮುಖ ಇಟ್ಕೊಂಡು ತಿರ್ಬೇಕಾಗಿರೋ ನಾನ್ ತಾನೇ ಮೇಷ್ಟ್ರೆ. ಮದುವೆ ನಿಶ್ಚಯ ಆಗಿರೋ ಈ ಸಮಯದಲ್ಲಿ ಚಪ್ರಕ್ಕೆ ಬೆಂಕಿ ಹಚ್ಚಿ ನನ್ನ ತಂಗಿನ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ದಾನು. ನಾಳೆ ನಮ್ಮನ್ನ ಕೂಲಿ ಮಾಡೋಕ್ಕೂ ಹೇಳ್ತೋಲ್ಲ. ಮೇಷ್ಟ್ರೆ, ನಿಮ್ ತಂಗಿ ಸೆರಗುಡ್ಡಿ ಬೇಡ್ತಿದ್ದಾಳೆ. ರಾಮಾಚಾರಿ ನಿಮ್ ಮಾತು ಮೀರಲ್ಲ. ಅವನ್ನ ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಮರ್ತು ಬಿಡು ಅಂತ ಹೇಳಿ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೇನೆ. ಇದೊಂದು ಮಾತು ನಡೆಸ್ಕೊಟ್ಟು ಪುಣ್ಯ ಕೊಡಿ ಮೇಷ್ಟ್ರೆ. ರಾಮಾಚಾರಿ ಗುರುಗಳಾಗಿ ಅವ್ರ ಇದಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಸಂಜೆಗೆ ನಮ್ಮಿಬ್ಬರೇ ನನ್ನ ಬಾವಿಲಿರುತ್ತೆ. ರಾಮಾಚಾರಿ ಅಲ್ಮೇಲೂ ನಾ ಮದುವೆ ಆಗೋ ಆಸೆ ಬಿಟ್ಟು ಅಲ್ಮೇಲಿಂದ ದೂರ ಇರ್ಬೇಕು, ಅಷ್ಟೇ ತಾನೆ? ಇದಕ್ಕೆ ನಿಮ್ಮ ಮಗಳು ಒಕ್ಕೆ ಇದಕ್ಕೆ? ಅವಳಿನ್ನೂ ಚಿಕ್ಕವಳು ಸ್ವಾಮಿ, ಅವಳಿಗೆ ಪ್ರಪಂಚ ಜ್ಞಾನ ಏನಿದೆ ಹೇಳಿ? ನಿಮ್ಮ ಶಿಕ್ಷಣ ಬುದ್ಧಿ ಹೇಳಿ ನಮ್ಮ ಹುಡುಗಿ ಸುದ್ದಿಗೆ ಅವನು ಬರ್ದಾಗ ನೋಡ್ಕೊಂಡು ನಾವು ನಿಶ್ಚಯ ಮಾಡಿರೋ ಮದುವೆ ನಡೆಸ್ಕೊಡಿ ಮೇಷ್ಟ್ರೆ. ಶಾಮಯ್ಯಂಗಾರೆ, ನಿಮ್ಗಿನ್ನೂ ಗೊತ್ತಿಲ್ಲ, ನನ್ನ ಶಿಷ್ಯ ದೊಡ್ಡ ವ್ಯಕ್ತಿ, ದೊಡ್ಡ ವ್ಯಕ್ತಿ. ಏನೋ ಹೇಳ್ಬೇಕು ಅಂತ ಕರ್ಕೊಂಬಂದ್ರಲ್ಲ ಮಿಸ್ಟ್ರೆ, ಏನ್ ಹೇಳಿ? ಅದರಲ್ಲಿ ಬಾ ಬನ್ನಿ, ಬಾ ಕೂತ್ಕೋ. ತಗೋ, ಅವಳು ನಿನಗೆಂತ ಇದೆಲ್ಲ ಯಾಕೆ ಮಿಸ್ಟ್ರೆ? ಅಯ್ಯೋ, ನೀನ್ ಬರ್ತಿ ಅಂತ ಮಾಡಿಟ್ಟಿದ್ಲು. ಸರಿ, ನಾನೇ ಹೋಗ್ತೀನಲ್ಲ, ನನ್ ಕೈಲೇ ಕೊಡೆ ಅಂತಂದೆ, ತಂದ್ಬಿಟ್ಟೆ. ಏನೋ ಬಹಳ ಯೋಚನೆ ಮಾಡ್ತಿದ್ದೀರಲ್ಲ ಮಿಸ್ಟ್ರೆ, ಏನ್ ಸಮಾಚಾರ? ಕೂತ್ಕೋ ಕೂತ್ಕೋ. ರಾಮಾಚಾರಿ, ಆ ಕೋಟೆ ನೋಡಿದ್ಯಾ? ಇದೇನ್ ಮಿಸ್ಟ್ರೆ ಹೊಸದಾಗಿ ತೋರಿಸ್ತಿದ್ದೀರಾ? ಹುಟ್ಟದಾಗ್ಲಿದ್ದು ನೋಡ್ತಾನೆ ಇದ್ದೀನಿ, ನನ್ನ ಆಯುಸ್ನಲ್ಲಿ ಅಲ್ಲೇ ಕಳಿತಾನೆ ಇದ್ದೀನಿ. ಆ ದೃಷ್ಟಿಲಲ್ಲಪ್ಪ ನಾನು ಹೇಳಿದ್ದು. ತನ್ನ ಆಯುಸ್ನೇ ಧಾರೆ ಎರೆದ ಒಬ್ಬ ವ್ಯಕ್ತಿ ಅದ್ಭುತವಾದ ಈ ಕೋಟೆಯನ್ನು ಕಟ್ಟಿದ, ಮಹತ್ತರವಾದ ಕೆಲಸನ ಸಾಧಿಸ್ತಾನೆ. ಈ ದಿನ ವ್ಯಕ್ತಿನೂ ಇಲ್ಲ, ಕೋಟೆನೂ ನುಚ್ಚು ನೂರಾಗಿ ಪಾಳಾಗಿದೆ. ಆದರೂ ಈ ದಿನ ಕೋಟೆ ನೋಡಕ್ ಬಂದ ಜನ ಆತನ ಬಗ್ಗೆ ಹೆಮ್ಮೆ ಪಡ್ತಾರೆ, ಮೆಚ್ಚಿ ಮಾತಾಡ್ತಾರೆ. ಹಾಗೆ
ಮನುಷ್ಯ ತಾನು ಸತ್ತ ಮೇಲೂ ಪ್ರಪಂಚ ಅವನ ಬಗ್ಗೆ ಒಳ್ಳೆ ಮಾತಾಡಬೇಕು, ಅಂಥ ಕೆಲಸ ಮಾಡ್ಬೇಕು. ರಾಮಾಚಾರಿ, ಈ ದಿನ ನಿನ್ನಿಂದ ಅಂಥ ಕೆಲಸ ಆಗ್ಬೇಕಪ್ಪ. ಅದೇನಂತ ಕೋಟೆ ಕಟ್ಟೋ ಕೆಲಸ ಆಗ್ಬೇಕಾಗಿದೆ ಹೇಳಿ ಮೇಷ್ಟ್ರೆ. ನನ್ಗೊಬ್ಬನ ಕೈಯಲ್ಲಿ ಆಗ್ದಿದ್ರೆ ನನ್ ಗ್ಯಾಂಗೇ ಇದೆ, ಚಿಟ್ಕೆ ಹೊಡೆಯೋದ್ರಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತೀನಿ. ಇದು ಗ್ಯಾಂಗ್ನಿಂದ ಆಗೋ ಕೆಲಸ ಅಲ್ಲ, ಏನಿದ್ರು ನಿನ್ನೊಬ್ಬನಿಂದಲೇ ಆಗ್ಬೇಕು. ಅದೇನ್ ಹೇಳಿ ಮೇಷ್ಟ್ರೆ. ಅವತ್ ನೀನು, ಮೇಷ್ಟ್ರೆ ನಿಮಗ್ ಬೇಕು ಅಂತಂದ್ರೆ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತ ನೀನು ಹೇಳಿದ್ದುಂಟು ಇದು? ಹೌದು ಮೇಷ್ಟ್ರೆ. ಹಾಗೇನೆ ಏನೇ ಆದ್ರೂ ಎಂದಿಗೂ ನಿಮ್ ಮೇಲೆ ಕೈ ಎತ್ತಲ್ಲ ಮೇಷ್ಟ್ರೆ ಅಂತ ನೀನು ಮಾತು ಕೊಟ್ಟಿದ್ದು ಉಂಟೋ ಇಲ್ವೋ? ಇವತ್ತಿನ ದಿನ ಆ ಮಾತು ಮುರಿದು ನೀನ್ ನನ್ನ ಮೇಲೆ ಕೈ ಎತ್ತಿದ್ರೂ ಸರಿಯೇ, ನಿನ್ನೆ ನಂಬಿ ನಾನು ಬೇರೆಯವರು ಕೊಟ್ಟಿರೋ ಮಾತನ್ನ ನೀನು ಉಳಿಸ್ಕೊಡ್ಬೇಕು. ಮೇಷ್ಟ್ರೆ, ಪ್ರಪಂಚ ಪ್ರಳಯ ಆದ್ರೂ ಸರಿ, ನಾನ್ ನಿಮ್ ಮಾತು ಉಳಿಸ್ಕೊಡ್ತೀನಿ. ಹೇಳಿ, ಯಾರಿಗದೇನ್ ಮಾತು ಕೊಟ್ಟು ಬಂದಿದ್ದೀರಾ? ಅದಕ್ಕೆ ನನ್ನ ತಲೆನಾದ್ರೂ ಮೀಸ್ತಿಟ್ಟು ನಡ್ಸ್ಕೊಡ್ತೀನಿ. ನಿಜವೇ, ನೀವ್ ವಿಷ ಕೊಟ್ರು ಗಟ್ಗಟ್ಟ ಅಂತ ಕುಡಿದ್ಬಿಡ್ತೀನಿ. ರಾಮಾಚಾರಿ, ರಾಮಾಚಾರಿ, ನಿನಗೆ ವಿಷ ಕುಡಿಸೋದಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದಿರೋದು ಕಣೋ. ಅಷ್ಟೇ ತಾನೇ? ಕೊಡಿ ವಿಷಾನ, ಕುಡಿದು ಬಿಡ್ತೀನಿ. ನಾನ್ ನಿಮ್ಗೆ ಬೇಕಾದ್ರೆ ಬದುಕಿಸ್ಕೊಳ್ಳಿ. ಇದು ಕುಡಿಯೋ ವಿಷ ಅಲ್ಲಪ್ಪ, ಮಾತಿನ ವಿಷ. ನೀನ್ ನನ್ನ ಮಾತನ್ನ ಉಳಿಸ್ಕೊಡ್ತೀನಿ ಅನ್ನೋದಾದ್ರೆ ಇವತ್ತಿನಿಂದ ಅಲ್ಲ ಮೇಲೊಂದು ಮರ್ತು ಬಿಡ್ಬೇಕಪ್ಪ. ಮೇಷ್ಟ್ರೆ, ಹೌದು, ನೀನ್ ಅವಳನ್ನ ಮರ್ತು ಬಿಡ್ಬೇಕು. ಜೊತೆಗೆ ನನ್ನ ಮರೆತು ಬಿಡು ಅಂತ ನೀನೇ ಅಲ್ಲ ಮೇಲೂ ಹೇಳಿ ನೀನೇ ಮುಂದೆ ನಿಂತು ಅವಳಪ್ಪ ಗೊತ್ತು ಮಾಡಿರೋ ಮದುವೆನ ನಡೆಸ್ಕೊಡ್ಬೇಕು. ನನ್ನ ಶಿಷ್ಯ ಅಷ್ಟು ಮಾಡ್ತಾನೆ ಅಂತ ನಾನು ಅವ್ರ ಮನೇಲಿ ಮಾತು ಕೊಟ್ಟು ಬಂದಿದ್ದೀನಿ. ಯಾವನ್ ಕೇಳಿ ಮಾತು ಕೊಟ್ಬಿಟ್ಟು ಬಂದ್ರಿ ಮೇಷ್ಟ್ರೆ? ಯಾರನ್ನೇನು ಕೇಳೋದು ಬಂತು? ನಿನ್ನಲ್ಲಿ ನನಗಿರೋ ನಂಬಿಕೆಯ ಮೇಲೆ ಮಾತು ಕೊಟ್ಟು ಬಂದೆ. ನಂಬಿಕೆ ಅಂತೆ ನಂಬಿಕೆ. ಶಿಷ್ಯನ್ ಕತ್ತನೆ ಕುಯ್ಯೋ ನಿಮ್ಮಂತ ಗುರುಗಳು ಇರೋದಕ್ಕಿಂತ ಸಾಯೋದೇ ಮೇಲೂ ಅಂತೀಯ? ರಾಮಾಚಾರಿ, ನಿನಗೆ ನನ್ನ ಮಾತು ನಡೆಸ್ಕೊಡೋದು ಬೇಕೋ ನಾನ್ ಸಾಯೋದು ಬೇಕೋ ಹೇಳು? ನೀವ್ ಯಾರು ಸಾಯೋದ್ ಬೇಡಿ ಮೇಷ್ಟ್ರೆ, ಎಲ್ರೂ ಸುಖವಾಗಿ ನೋಡಿ. ಯಾರಿಗೂ ಬೇಡದೆ ಈ ಮಣ್ಣಲ್ಲಿ ಹೂತ್ ಬಿದ್ರೋ ಪಿರಂಗಿನೂ ಒಂದೇ, ನಾನು ಒಂದೇ. ರಾಮಾಚಾರಿ, ನನ್ನ ಮಾತಿನಿಂದ ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಾತನ್ನ ನಂಬಿದ್ರೆ ನಂಬು, ಬಿಟ್ಟರು ಬಿಡು, ನಿನ್ನ ಪರವಾಗಿ ನಾನು ವಾದಿಸ್ತೇ ಕಣು. ಆದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ನಿಶ್ಚಯವಾದ ಮದುವೆ ನಡೀದೆ ಹೋಯ್ತು ಅಂತಂದ್ರೆ ನಾವು ಬದುಕೋದಿಲ್ಲ ಅಂತ ಅವ್ರು ಗೋಳಿಟ್ರು, ಅದಕ್ಕೋಸ್ಕರ ಒಪ್ಕೋಬೇಕಾಯ್ತಪ್ಪ. ನನ್ಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ಹೇಳ್ಬೇಕಾಗಿತ್ತು. ಹೇಳಕ್ಕಾಗ್ಲಿಲ್ಲ, ಅದಕ್ಕೆ ಕಾರಣ ಇತ್ತು. ಏನಂತ ಕಾರಣ? ರಾಜಕಾರಣ. ರಾಮಾಚಾರಿ, ಜಗತ್ನಲ್ಲಿ ತನಗೆ ಎಷ್ಟೇ ದುಃಖ ಆದರೂ ಏನೇ ಕಷ್ಟ ಬಂದ್ರು ಇತರರ ಸುಖಕ್ಕೋಸ್ಕರ ತನ್ನ ಬಾಳ್ನ ತ್ಯಾಗ ಮಾಡೋನೇ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ. ಆ ದೊಡ್ಡ ಪಟ್ಟ ನನಗೆ ಬೇಕಾಗಿಲ್ಲ ಮೇಷ್ಟ್ರೆ. ನಿಜ, ನಿನಗ್ ಬೇಕಾಗಿರ್ಲಿಲ್ಲ, ಆದ್ರೆ ನನಗ್ ಬೇಕಾಗಿತ್ತು. ಅಂಥ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ ನನ್ನ ಶಿಷ್ಯ ಅಂತ ಊರಿನ ಬೀದಿ ಬೀದಿಲು ಮನೆ ಮನೆಯಲ್ಲೂ ಸಾರ್ಕೊಂಡು ಬರೋದು ನನಗ್ ಬೇಕಾಗಿತ್ತು ಕಣೋ, ನನಗ್ ಬೇಕಾಗಿತ್ತು. ಅದಕ್ಕೋಸ್ಕರ ಮಾತು ಕೊಟ್ಟು ಬಂದು. ನಿಮಗ್ ಬೇಕಾಗಿರೋದು ಅಷ್ಟೇ ತಾನೆ? ನೀವು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ನಾ ದ್ರೋಹ ಮಾಡ್ಲಾರೆ. ಈಗ ನಾನೇನ್ ಮಾಡ್ಬೇಕು ಹೇಳಿ? ಆಲ ಮೇಲೂ ಅಣ್ಣನಾಗಿ ಅವಳ ಮನಸ್ಸನ್ನು ತಿದ್ದಬೇಕು, ಹಾಗಂತ ಮಾತು ಕೊಡು. ಎಷ್ಟೇ ನಾನು ಅಲ್ಮೇಲುಗೆ ಏನ್ ಹೇಳ್ಬೇಕು ಅಂತ ಬಂದಿದ್ದೀನೋ ಅದನ್ನ ನಿಮ್ಮೆಲ್ಲರ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಅಲ್ಮೇಲನ್ನು ಕರೆಸಿ. ಅಲ್ಮೇಲು, ಅಲ್ಮೇಲು, ಅಲ್ಮೇಲು.
ಆದ್ಮೇಲೂ ನಿನಗೆ ಕೊಡೋಕೆ ವಿಷ ತಂದಿದ್ದೀನಿ, ತಗೋತೀಯಾ? ನೋಡಿದ್ರಾ, ನಾನು ಅಂಗಲಿಗೆ ಎಂತ ವಿಷ ತಂದ್ಕೊಟ್ಟಿದ್ದೀನಿ. ಅಷ್ಟ ಕುಂಕುಮ ತಂದ್ಕೊಟ್ಬಿಟ್ಟು ವಿಷ ಅಂತಿದ್ದೀರಲ್ಲ ರಾಮಾಚಾರಿ. ಏಯ್, ಅಣ್ಣ ತಂಗಿಗೆಲ್ಲಾದ್ರೂ ವಿಷ ತಂದ್ಕೊಡ್ತಾನೇನೆ? ಕೊಡೋದೇ ಅರ್ಶಿನ ಕುಂಕುಮ. ಈ ಅರ್ಶಿನ ಕುಂಕುಮ ನಿನಗೆ ಶಾಶ್ವತವಾಗಿರ್ಲಿ. ಅಂದ್ರೆ ಇವತ್ತಿಂದ ನಾನು ನಿನ್ಗ ಅಣ್ಣ. ನಿಮ್ ತಂದೆ ತಾಯಿ ಹೇಳ್ದಾಗ ಕೇಳ್ಕೊಂಡು ಅವ್ರ ಮನಸ್ಸನ್ನು ಸಂತೋಷ ಪಡಿಸು. ಹಾ, ನಿನ್ ಮದ್ವೆಲಿ ನಂದೇ ಒಳಗ ಏನಾಯ್ತು ಮೇಷ್ಟ್ರೆ?